ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಗೊಳ್ಳಿ ತಿದ್ದಿ. ಇದರ ನಂಗೆ ಬರೆಯಕ್ ಬರ್ತದೆ. ನಮ್ಮೂರಿದ್ದಾಗ ಎಲ್ಲ ಹೇಳ್ಕೊಟ್ಟಿದ್ರು. ಹೌದಾ? ಹಾಗಾದ್ರೆ ಬರತ್ ತೋರ್ಸಿ ನೋಡೋಣ. ತಗೊಳ್ಳಿ. ಪರವಾಗಿಲ್ಲ ರೀ, ಚೆನ್ನಾಗಿ ಬರೀತೀರಾ. ಬರೆಯಕ್ ಬರುತ್ತೆ ಅಂದ್ರೆ ಎಲ್ಲ ತಪ್ಪೆ ಬರೀತಿದ್ದೀರಾ? ಇದೆಲ್ಲ ಮೊದ್ಲೇ ಕಲ್ತಿದ್ದೀರಿ, ಆದ್ರೆ ಸ್ಲೇಟ್ ಹಿಡಿದು ಸಾನೆ ದಿವಸ ಆಗೋಯ್ತಲ್ಲ, ಅಭ್ಯಾಸ ಹೊಸಿ ತಪ್ಪೋಗ್ಬಿಟ್ಟಿದೆ. ಇನ್ಮೇಲೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಚೆನ್ನಾಗಿ ಕಲ್ತ್ರೇನೆ ನಾಳೆ ನಮ್ಮ ಮಗುಗೂ ಹೇಳ್ಕೊಡಕ್ಕಾಗದು. ಹೇಳ್ಕೊಡಕ್ಕೆ ನೀವಿದ್ದೀರಲ್ಲ. ಒಂದ್ ವೇಳೆ ನಾನಿಲ್ಲ ಅಂದ್ರೆ ನೀವೇ ಹೇಳ್ಕೊಡ್ಬೇಕಲ್ಪ. ಪಾಯ ಮತ್ಕೊಂಗಲ್ಲ ಮಾತಾಡ್ಬೇಡಿ. ಬಂಗಾರಂಗೆ ನಾನಿಲ್ಲ ಅಂದ್ರೆ ಪರವಾಗಿಲ್ಲ, ನೀವಿರ್ಲೇಬೇಕು. ಯಾರಿರ್ತೀವಿ ಯಾರಿರಲ್ಲ ಅನ್ನೋದು ಆ ದೇವ್ರಿಚ್ಛೆ. ಇದ್ದವರು ಮಗುನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಅದೇ ಮುಖ್ಯ. ನೋಡಿ, ಇಬ್ರು ಇರ್ತೀವಿ, ಇಬ್ರು ಸಂದಾಗ ನೋಡ್ಕತ್ತೀವಿ, ಸರಿನಾ? ನನ್ನ ಆಸೆನೂ ಅದೇ ರೀ, ಆದ್ರೆ ದೇವ್ರು ನಂಗೆ ಅವಕಾಶ ಕೊಡ್ತಿಲ್ಲ. ನನಗೆ ಸಂದಾಗ ಬರೆಯಕ್ ಬರೋದು ಎರಡೇ ಹೆಸರು, ಅದ್ ಬರಿಲ್ಲ. ಬರೀರಿ. ಹಂಗೆ ಬರೀ ಇಷ್ಟು ಬರೆದ್ರೆ ಸಾಲದು, ಇನ್ನು ಜಾಸ್ತಿ ಕಲಿಬೇಕು. ಇನ್ ಮುಂದೆ ನೀವು ಸ್ಟೂಡೆಂಟು, ನಾ ಟೀಚರು, ಓಕೆನಾ? ಆಯ್ತು ಮಿಸ್. ಅಮ್ಮ, ಅಪ್ಪ. ಇದನ್ನ ನೋಡ್ಕೊಂಡು ಹಾಗೆ ಕೆಳಗಡೆ ಬರೀ. ಅಪ್ಪ ನೋಡಿದ್ರಾ, ನಿಮ್ಮ ಅಳಿಯ ಎಷ್ಟು ತಾಳ್ಮೆಯಿಂದ ಕೂತು ನಾನು ಹೇಳ್ಕೊಡೋದನ್ನೆಲ್ಲ ಕಲಿತಾ ಇದಾರೆ. ಕಲೀಲಿಲ್ಲ ಅಂದ್ರೆ ನಿಮ್ ಮಗಳು ಬಿಡ್ಬೇಕಲ್ಲ, ಅದಕ್ಕೆ ಕಲಿತೇವೆ ನಿಮ್ಮ ಅವಯ್ಯ. ಅಪ್ಪ, ಇನ್ಮೇಲೆ ಇವ್ರು ಖಂಡಿತ ತಾಳ್ಮೆ ಸಹನೆ ತುಂಬಿರೋ ಶಾಂತಮೂರ್ತಿ ಆಗಿರ್ತಾರೆ. ಹಲೋ, ಹೇಳ ಏನ? ನನ್ನ ಮಗನ ಮೊನ್ನೆ ಕೊಟ್ಟಿದ್ದು ಸಾಕಾಗಿಲ್ವಂತ? ನಮ್ಮ ಹುಡುಗನ ಮೇಲೆ ಕೈ ಮಾಡೋಣ. ಸರಿ ಇರ್ಲ, ಅವನ್ನೆಲ್ಲ ಕಟ್ಟಾಕಿರಿ. ಈಗ್ಲೇ ಬಂದೆ, ನನ್ಗೈತೆ. ಸ್ನೇಹರ, ಒಂದು 10 ನಿಮಿಷ ಬಂದೆ ರೀ. ನೀವು ನನಗೆ ಮಾತು ಕೊಟ್ಟಿದ್ದೀರಾ? ಅದು ಇವತ್ತು ಒಂದ್ ದಿವಸ ಆಟಯ, ನಮ್ಮ ಹುಡುಗನ ಬಗ್ಗೆ ಕೈ ಮಾಡ್ಬಿಟ್ಟಾನೆ. ಒಂದ್ 10 ನಿಮಿಷ ಬಂದೆ. ನನ್ನ ಮಾತು ಕೇಳಿ. ಯಾಕೋ ಒಂದು ಮಗುಗೆ ತಾಯಿ ಮುಖ್ಯ ಅಂತ ಹೇಳಿದೆ ಅಂತ ಈಗ ಅರ್ಥವಾಯ್ತಮ್ಮ. ಮಗು ಇಲ್ಲದೆ ಒಬ್ಬ ತಾಯಿ ಬದುಕ್ಬೋದಮ್ಮ, ಆದ್ರೆ ತಾಯಿ ಇಲ್ಲದೆ ಮಗು ಬದುಕೋದು ತುಂಬಾ ಕಷ್ಟ ನಮ್ಮ. ಈಗಲಾದ್ರೂ ನಾನು ಹೇಳಿದ ಅರ್ಥ ಮಾಡ್ಕೊ ಮಕ್ಕಳೇ.